ಬೆಂಗಳೂರು ಹೊರವಲಯದ ಆನೇಕಲ್ ಉಪವಿಭಾಗದ ಜಿಗಣಿಯಲ್ಲಿ ಒಬ್ಬನ ಕಪಟ ಜೀವನ, 3 ಹೆಣ್ಣು ಮಕ್ಕಳ ಬದುಕನ್ನೇ ಕದಡಿದ ಭಯಾನಕ ಕತೆ ಇದೀಗ ಬೆಳಕಿಗೆ ಬಂದಿದೆ. ಒಬ್ಬಳ ಜೊತೆ ಮದುವೆ, ಇನ್ನೊಬ್ಬಳ ಜೊತೆಯೂ ಮದುವೆ, ಮತ್ತೊಬ್ಬಳ ಜೊತೆ ಎಂಗೇಜ್ಮೆಂಟ್. ಇದು ಸಿನಿಮಾ ಕಥೆಯಲ್ಲ, ನಿಜ ಜೀವನದ ಶಾಕಿಂಗ್ ಸ್ಟೋರಿ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ಮೂಲದ ರವಿ ಎಂಬಾತ ಜಿಗಣಿ ಬಳಿಯ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಸಾಧಾರಣ ವ್ಯಕ್ತಿಯಂತೆ ಕಾಣಿಸಿದ ಈತನ ನಿಜ ಸ್ವರೂಪ ಮಾತ್ರ ತುಂಬಾ ಭಿನ್ನವಾಗಿದೆ. 2024 ಜನವರಿಯಲ್ಲಿ ಪಂಕಜ ಎಂಬ ಯುವತಿಯ ಜೊತೆ ಮದುವೆಯಾದ ರವಿ, ಮದುವೆಯಾದ ನಂತರವೂ ತನ್ನ ಸ್ವಭಾವ ಬದಲಾಯಿಸಲೇ ಇಲ್ಲ. ಪತ್ನಿಯ ಜೊತೆ ಇತರ ಹೆಣ್ಣು ಮಕ್ಕಳ ಬಗ್ಗೆ ಅಸಭ್ಯವಾಗಿ ಮಾತನಾಡುವುದು, ವರದಕ್ಷಿಣೆ ತಂದುಕೊಡು ಎಂದು ಒತ್ತಾಯಿಸುವುದು, ಇಷ್ಟೇ ಅಲ್ಲ, ಸ್ನೇಹಿತರನ್ನ ಮನೆಗೆ ಕರೆಸು ಎನ್ನುವ ಮಟ್ಟಕ್ಕೆ ಇಳಿದಿದ್ದಂತೆ ಈ ಕಾಮುಕ. ಈ ವರ್ತನೆಗಳಿಂದ ಬೇಸತ್ತಿದ್ದ ಪತ್ನಿ, ಆದರೆ ನಿಜವಾದ ಆಘಾತ ಇನ್ನೂ ಬಾಕಿ ಇತ್ತು. ಪತ್ನಿ ಗರ್ಭಿಣಿಯಾಗಿದ್ದಾಗಲೇ ತಾನು ಮದುವೆಯಾಗಿಲ್ಲ ಅಂತ ಹೇಳಿ ಮತ್ತೆ ಹುಡುಗಿಯರನ್ನು ನೋಡೋಕೆ ಶುರು ಮಾಡಿದ್ದಾನೆ. ತನ್ನ ಕುಟುಂಬದವರನ್ನೇ ಜೊತೆ ಮಾಡಿಕೊಂಡು ಊರಿಗೆ ಸುತ್ತಿ ಹೊಸ ಸಂಬಂಧ ಹುಡುಕುತ್ತಿದ್ದಂತೆ. 2024 ಅಕ್ಟೋಬರ್ನಲ್ಲಿ ಮತ್ತೊಬ್ಬಳ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡಿಕೊಳ್ತಾನೆ. ಈ ವಿಷಯ ತಿಳಿದ ಮೊದಲ ಪತ್ನಿ ಎಂಗೇಜ್ಮೆಂಟ್ ಆದ ಹುಡುಗಿಯ ಮನೆಯವರಿಗೆ ಸತ್ಯ ಹೇಳ್ತಾಳೆ. ಆಗ ರವಿಯ ಮನೆಗೆ ಬಂದ ಹುಡುಗಿ ಮನೆಯವರು ಆತನಿಗೆ ಬುದ್ಧಿ ಹೇಳುವ ರೀತಿಯಲ್ಲಿ ಗೂಸ ಕೊಟ್ಟಿದ್ದಾರೆ. ಆದರೆ ಇದರಿಂದಲೂ ಬುದ್ಧಿ ಬಾರದ ರವಿ ಮೊದಲ ಪತ್ನಿ ಹೆರಿಗೆಗೆ ಹೋದ ಸಮಯವನ್ನೇ ಉಪಯೋಗಿಸಿಕೊಂಡು 2025 ಡಿಸೆಂಬರ್ನಲ್ಲಿ ಮತ್ತೊಂದು ಮದುವೆ ಮಾಡಿಕೊಂಡಿದ್ದಾನೆ. ತಾನು ಮದುವೆಯಾಗಿಲ್ಲ ಅನ್ನೋ ಸುಳ್ಳನ್ನೇ ನಂಬಿಸಿ ಇನ್ನೊಬ್ಬಳ ಜೀವನವನ್ನ ಹಾಳು ಮಾಡಿದ್ದಾನೆ. ಇದನ್ನ ತಿಳಿದ ಮೊದಲ ಪತ್ನಿ ಮತ್ತೆ ತನ್ನ ಕುಟುಂಬದವರ ಜೊತೆ ರವಿಯ ಮನೆಗೆ ತೆರಳುತ್ತಾಳೆ. ಕೋಪದ ಜ್ವಾಲೆಯಲ್ಲಿ ಗೂಸ ನೀಡಿ ಆಕ್ರೋಶ ವ್ಯಕ್ತಪಡಿಸ್ತಾಳೆ. ಈ ಮೋಸದ ಆಟ ಕೊನೆಗೂ ಪೊಲೀಸರ ಬಾಗಿಲನ್ನು ತಟ್ಟಿದೆ. ರವಿ ವಿರುದ್ಧ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪ್ರಸ್ತುತ ಪರಾರಿಯಾಗಿರುವ ಆರೋಪಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಒಬ್ಬನ ಕಪಟ ಜೀವನ 3 ಹೆಣ್ಣು ಮಕ್ಕಳ ಬದುಕಿಗೆ ದೊಡ್ಡ ಗಾಯ ಮಾಡಿದೆ. ಈಗ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಂತಹ ಮೋಸದ ಪ್ರಕರಣಗಳಿಗೆ ಯಾವಾಗ ತಡೆ ಬೀಳುತ್ತೆ ಮತ್ತು ಇಂಥವರ ವಿರುದ್ಧ ಕಠಿಣ ಕ್ರಮ ಯಾವಾಗ? ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.